ನಮಸ್ಕಾರ ಸ್ನೇಹಿತರೆ, ಮತ್ತೆ ಸ್ವಾಗತ ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ. ಇಂದು ಉತ್ತರ ಪೂರ್ವ ಹಾಗೂ ಪೂರ್ವ ಭಾರತದ ಪ್ರಯಾಣಿಕರಿಗೆ ಒಂದು ದೊಡ್ಡ ಅಪ್ಡೇಟ್ ಇದೆ. ಭಾರತೀಯ ರೈಲ್ವೆಗಳು ಗುವಾಹಟಿ ಮತ್ತು ಹೌರಾ ನಡುವಿನ ಭಾರತದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲನ್ನು ಯೋಜಿಸುತ್ತಿವೆ. ಇದು ವೇಗವಾದ ಹಾಗೂ ಆಧುನಿಕ ರೈಲು ಪ್ರಯಾಣದತ್ತ ಒಂದು ಮಹತ್ವದ ಹೆಜ್ಜೆ. ಈ ರೈಲು ಏಕೆ ಮಹತ್ವದ್ದು? ಗುವಾಹಟಿ ಉತ್ತರ ಪೂರ್ವ ಭಾರತದ ಪ್ರವೇಶ ದ್ವಾರವಾಗಿದ್ದು, ಹೌರಾ ಭಾರತದ ಅತ್ಯಂತ ಬ್ಯುಸಿ ರೈಲು ಜಂಕ್ಷನ್ಗಳಲ್ಲೊಂದು. ಗುವಾಹಟಿ ಹೌರಾ ನಡುವಿನ ನೇರ ವಂದೇ ಭಾರತ್ ಸ್ಲೀಪರ್ ಪ್ರಯಾಣ ಸಮಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ, ಆರಾಮವನ್ನು ಹೆಚ್ಚಿಸುತ್ತದೆ ಮತ್ತು ಅಸ್ಸಾಂ, ಉತ್ತರ ಬಂಗಾಳ ಹಾಗೂ ಪಶ್ಚಿಮ ಬಂಗಾಳಕ್ಕೆ ಸಂಪರ್ಕವನ್ನು ಬಲಪಡಿಸುತ್ತದೆ. ಪ್ರಸ್ತುತ ಸ್ಥಿತಿ ಮತ್ತು ಅಪ್ಡೇಟ್. ಇತ್ತೀಚಿನ ರೈಲ್ವೆ ಯೋಜನಾ ಅಪ್ಡೇಟ್ಗಳ ಪ್ರಕಾರ, ಭಾರತೀಯ ರೈಲ್ವೆಗಳು ಗುವಾಹಟಿ ಹೌರಾ ವಂದೇ ಭಾರತ್ ಸ್ಲೀಪರ್ ಮಾರ್ಗವನ್ನು ಸಕ್ರಿಯವಾಗಿ ಅಧ್ಯಯನ ಮಾಡುತ್ತಿವೆ. ಪ್ರಸ್ತುತ ಅಪ್ಡೇಟ್ನ ಪ್ರಮುಖ ಅಂಶಗಳು: ಮಾರ್ಗದ ಸಾಧ್ಯತೆ ಮತ್ತು ಪ್ರಯಾಣಿಕರ ಬೇಡಿಕೆಯನ್ನು ಪರಿಶೀಲಿಸಲಾಗಿದೆ. ಸೆಮಿ ಹೈಸ್ಪೀಡ್ ವಂದೇ ಭಾರತ್ ಸ್ಲೀಪರ್ ರೈಲು ಸಂಚಾರಕ್ಕೆ ಟ್ರ್ಯಾಕ್ ವಿಭಾಗಗಳನ್ನು ಮೌಲ್ಯಮಾಪನ ಮಾಡಲಾಗುತ್ತಿದೆ. ಈ ಸೇವೆ ಹಗಲು ಸಮಯದ ವಂದೇ ಭಾರತ್ ಸ್ಲೀಪರ್ ಆಗಿರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಆದರೆ ಸ್ನೇಹಿತರೆ, ಅಧಿಕೃತ ಉದ್ಘಾಟನಾ ದಿನಾಂಕ ಮತ್ತು ಅಂತಿಮ ವೇಳಾಪಟ್ಟಿ ಇನ್ನೂ ಘೋಷಣೆಯಾಗಿಲ್ಲ. ನಿರೀಕ್ಷಿತ ಮಾರ್ಗವು ಈ ಪ್ರಮುಖ ನಿಲ್ದಾಣಗಳ ಮೂಲಕ ಸಾಗಬಹುದು: ಗುವಾಹಟಿ, ನ್ಯೂ ಜಲ್ಪೈಗುರಿ, ಮಾಲ್ದಾ ಟೌನ್, ಹೌರಾ. ಅಂತಿಮ ನಿಲುಗಡೆಗಳನ್ನು ಅಧಿಕೃತ ಅಧಿಸೂಚನೆಯ ನಂತರವೇ ದೃಢಪಡಿಸಲಾಗುತ್ತದೆ. ಈ ರೈಲು ಆಧುನಿಕ ವೈಶಿಷ್ಟ್ಯಗಳೊಂದಿಗೆ ಬರಲಿದೆ: ವೇಗವಾದ ವೇಗವರ್ಧನೆ, ಆರಾಮದಾಯಕ ಆಸನ ವ್ಯವಸ್ಥೆ, ಸ್ವಯಂಚಾಲಿತ ಬಾಗಿಲುಗಳು, ಆನ್-ಬೋರ್ಡ್ ಇನ್ಫೋಟೈನ್ಮೆಂಟ್, ಉನ್ನತ ಭದ್ರತಾ ವ್ಯವಸ್ಥೆಗಳು. ಇದು ಪೂರ್ವ ಭಾರತದಲ್ಲಿನ ಅತಿ ದೀರ್ಘ ವಂದೇ ಭಾರತ ಮಾರ್ಗಗಳಲ್ಲಿ ಒಂದಾಗಲಿದೆ. ಹೀಗಾಗಿ ಸ್ನೇಹಿತರೆ, ಗುವಾಹಟಿ ಹೌರಾ ವಂದೇ ಭಾರತ್ ಸ್ಲೀಪರ್ ಉತ್ತರ ಪೂರ್ವ ಭಾರತದ ರೈಲು ಸಂಪರ್ಕಕ್ಕೆ ಒಂದು ದೊಡ್ಡ ಯೋಜನೆ ಹಾಗೂ ಗೇಮ್ ಚೇಂಜರ್ ಆಗಿದೆ. ನಾವು ಅಧಿಕೃತ ದೃಢೀಕರಣ ಮತ್ತು ಉದ್ಘಾಟನಾ ಘೋಷಣೆಯನ್ನು ಕಾಯುತ್ತಿದ್ದೇವೆ. ಧನ್ಯವಾದಗಳು ಸ್ನೇಹಿತರೆ, ಮತ್ತೆ ಭೇಟಿ ಆಗೋಣ ಇನ್ನೊಂದು ಕುತೂಹಲಕರ ರೈಲ್ವೆ ಅಪ್ಡೇಟ್ನಲ್ಲಿ.